ವಿಷಯಗಳನ್ನು ಕೊಟ್ಟು ತಮ್ಮ ತಮ್ಮ ರೂಟ ಎರಡೂ ಮೇಳಗಳನ್ನು ಹಿಡ್ದಾವ್ ಹವೇ. ವಿಷಯ ಏನ್ರಿ ಅಂತ ಕೇಳಿದ್ರ ಹಾ ವಿದ್ಯಾದಲ್ಲಿ ಅಂತ ಶಕ್ತಿ ಅದ ಮತ್ತು ಬುದ್ಧಿಯಲ್ಲಿ ಏನದ ಅನಂತ ವಿಷಯ ಇಟ್ಟ ಬಳಕ ನಮ್ಮ ಉತ್ನಾಳ ಗ್ರಾಮದ ಕಲಾವಂತರು ಏನು ಮಾಡ್ಯಾರ್ರಿ? ನಮಗ ವಿದ್ಯಾನೇ ಇರ್ಲಿ ಅಂತ ಹೇಳಿ ವಿದ್ಯಾದ ಬಗ್ಗೆ ಬಹಳ ಹೇಳ್ಯಾರ. ಒಂದು ತಾಸುಗಟ್ಲೆ ವರ್ಣನೆ ಮಾಡ್ಯಾರ ನಿಮಗೆ. ಹೌದು ವಿದ್ಯಾ ಬಹಳ ಶ್ರೇಷ್ಠ. ವಿದ್ಯಾ ಬಹಳ ಶ್ರೇಷ್ಠ ಅಂತ ಹೇಳಿ ತಮ್ಮ ಅನುಭವದಲ್ಲಿ ತಿಳ್ಕೊಂಡಟ್ಟು ಹೇಳ್ಯಾರ. ಹೌದು ಯಾರು ಉದಾಹರಣೆ ಕೊಟ್ರು ಅಂತ ಕೇಳಿದ್ರ ಅಮೋಘ ಸಿದ್ಧನ ಮಕ್ಕಳು ಮಾಧುಲಿಂಗ ಅವಧು ಸಿದ್ಧನ ಬಗ್ಗೆ ಬಹಳ ತಾನ ಹೇಳ್ದ ಮಾಸ್ತಾರ. ಹೌದು ಮಾಧುಲಿಂಗ ವಿದ್ಯಾ ಕಲಿಸದ ಅಪ್ಪ ಬುದ್ಧಿದಿಂದ ಹೇಳ್ದ ಬಿಜಾಪುರಕ್ಕೆ ಹೋಗಬ್ಯಾಡ್ರಿ ಅಂತ ಹೇಳಿ. ಹೌದು ಅಪ್ಪ ಬುದ್ಧಿದಿಂದ ಹೇಳುದು ಮಾತು ಮೀರಿ ನಮ್ಮಲ್ಲಿ ವಿದ್ಯಾ ಅದಂತ ಹೇಳಿ ವಿದ್ಯಾ ಪ್ರಯೋಗ ಮಾಡ್ಬೇಕಂತ ಹೇಳಿ ಬಿಜಾಪುರಕ್ಕೆ ಬಂದಾರ. ಬಂದ ಬಳಕ ಅಲ್ಲಿ ಶೇಖ್ ಸಾಹೇಬರು ಕೂಡ ವಿದ್ಯಾ ಪ್ರಯೋಗ ಮಾಡಿ ವಿದ್ಯಾದ ಹಿಂದೆ ನಾವು ಗೆದ್ದಿದ್ದೇವತ್ತ ಅವ್ರು ಹೇಳ್ಯಾರ ನಿಮಗೆ. ಹೌದು ನೋಡ್ರಿ, ನಾವು ಮೊದಲೇ ನಿಮಗೆ ಹೇಳ್ತೇವು. ಏನ್ರಿ ಅದು? ವಿಷಯದ ಅರ್ಥ ಮೊದಲು ಗೊತ್ತಾಗಬೇಕು. ವಿದ್ಯಾ ಎದಕ್ಕೆ ಅನ್ಬೇಕು ಮತ್ತು ಬುದ್ಧಿ ಎದಕ್ಕೆ ಅನ್ಬೇಕು. ಇದರ ಅರ್ಥ ಬೇಕತ್ತೀರಿ. ಮೊದಲು ಇದರ ಅರ್ಥ ತಿಳಿತು ಅಂದ್ರೆ ಮಾಡ್ಲಕ್ಕೆ ಬರ್ತದೆ, ಇಲ್ಲಿಕ್ಕೆ ಮಾಡ್ಲಕ್ಕೆ ಬರುವುದಿಲ್ಲ. ಹೌದು. ಈ ಫೋಟೋದವ್ರದೊಂದು ಭಾಂಗುಡಿ ಬಹಳ ನಮ್ಮ ಸಾಹೇಬಂದು ನಮ್ದೇ ತೆಗಿಯತ್ತೆ. ಇರ್ಲಿ ಮಂದಿ ಎಲ್ಲ ಹಸದ್ ಕೂತದ, ಯಾರ ಬಾಯಿಲೆ ಯಾನ್ ಬರ್ತದ ಇದಕ್ ಹುಚ್ಚಾಗ್ಯಾರ ಅವರು. ನೋಡ್ರಿ, ವಿಷಯದ ಬಗ್ಗೆ ಏನೇನದು ಸಿದ್ಧ ಬಿಳಿಯನ್ ಸಿದ್ಧ ವಿದ್ಯಾ ಆದವ್ರು. ಹೌದು. ಅಪ್ಪ ಹೇಳ ನಮ್ಮ ಸಿದ್ಧ ಬುದ್ಧಿದಿಂದ ಬ್ಯಾಡತ್ತ. ಹೌದಿಲ್ರಿ? ಹೌದಲ್ಲ. ಇವರು ಶಾರ ಪಟ್ಟಣಕ್ಕೆ ಬಂದರು. ಮುಳ್ಳಗಿಸಿ ಬಾಕಲಕ್ಕೆ ಬಂದ ನಿತ್ತರು. ಏನೋ ಮುಳ್ಳಗಿಸಿ ಬಾಗಲಕ್ಕೆ ಬಂದ ನಿತ್ರು ಇವ್ರು ಹೌದು ಸಿದ್ಧ ಬಿಳಿಯನ್ ಸಿದ್ಧ. ಅಲ್ಲಿ ಯಾಕೆ ಬಂದ ನಿತ್ರು? ಮತ್ ಕೀಲಿ ಹಾಕಿರದ ಇಡ್ದಮ್ಮ ಕೀಲಿ. ಮುಳ್ಳಗಿಸಿ ಬಾಕಲಕ್ಕೆ ಕೀಲಿ ಹಾಕಿರು. ಅದು ಉಕ್ಕಿನ ಕೀಲಿ. ಬೇಕಾದಟ್ಟು ವಿದ್ಯಾ ಪ್ರಯೋಗ ಮಾಡಿದ್ರು ಕೀಲಿ ಉತ್ಸಲಿಲ್ಲ. ಎಲ್ಲ ವಿದ್ಯಾ ಪ್ರಯೋಗ ಮಾಡಿದ್ರು. ವಿದ್ಯಾ ತಮ್ಮಲ್ಲಿ ಎಷ್ಟದಟ್ಟು ಎಲ್ಲ ಪ್ರಯೋಗ ಮಾಡಿದ್ರು, ಖರೆ ಕೀಲಿ ಉತ್ಸಲಿಲ್ಲ. ಹೌದು. ಪರಸು ಅಲ್ಲಿ ಬುದ್ಧಿ ಬೆಳೆಸಬೇಕಾಯ್ತು. ಹೌದಲ್ಲ. ನಮ್ಮಪ್ಪ ಹೋಗಬೇಡ ಅಂದಿದ್ದು ಶಾರ ಪಟ್ಟಣಕ್ಕೆ. ನಾವು ಮಾತು ಮೀರಿ ಬಂದೆವು. ಇಲ್ಲಿ ನಮ್ಮ ವಿದ್ಯಾ ನಡೆಯಲ್ದತ್ ಹೇಳಿ ತಾಯಿ ಧ್ಯಾನ, ಗುರುವಿನ ಧ್ಯಾನ, ಅಪ್ಪನ ಧ್ಯಾನ ಮಾಡಿ ಭಂಡಾರ ಹೊಡೆದ್ರು ಕೀಲಿ ಕಡದು ಬಿತ್ತ ತೆಳಗ. ಹೌದು ವಿದ್ಯಾ ಇತ್ತಲ್ಲ, ಮಾಧುಲಿಂಗ ನಿನ್ನಲ್ಲಿ ಇತ್ತಲ್ಲ, ವಿದ್ಯಾ ಹಿಂದೆ ಕಡಿಬೇಕಾಗಿತ್ತು. ಯಾಕೆ ಕಡಿಲಿಲ್ಲ? ಇವರೇ ಇಬ್ರು ಬುದ್ಧಿ ಪ್ರಯೋಗದಿಂದ ಭಂಡಾರ ಹೊಡೆದ್ರು ಅಲ್ಲಿ ಕೀಲಿ ಕಡದಿತ್ತು. ಇನ್ನೊಂದು ಮಾತ, ಶೇಖ್ ಸಾಹೇಬರು ವಿದ್ಯಾದವರು. ಹೌದಲ್ಲ. ಹೌದು. ಸಿದ್ಧ ಬಿಳಿಯನ್ ಸಿದ್ಧನು ಇಬ್ರು ವಿದ್ಯಾದವರು. ವಿದ್ಯಾ ಇವ್ರಿಗೆ ಬಿಡ್ತಾರ, ಇವ್ರ ವಿದ್ಯಾ ಅವ್ರಿಗೆ ಬಿಡ್ತಾರ. ಎರಡು ಜಗಳ ಎದಕ್ ಹತ್ಯಾವ? ಎರಡು ಜಗಳ ವಿದ್ಯಾಕ್ಕೆ ಹತ್ಯಾವ. ಇದು ಮೊದಲು ತಲೆಯಾಗಿಟ್ಕೋರಿ ಕೂತವ್ರು. ಶಾಣ್ಯಾರ ಹೆಂಗ ಅನ್ನೋದು? ಯಾರು ಶಾಣ್ಯಾರ ತಿರೇನ್ ಇಬ್ರಿಗೆ? ಅವರು ವಿದ್ಯಾದವ್ರಿ ಹಾರ. ಹೌದು. ಇವರು ಎರಡು ವಿದ್ಯಾಕ್ಕೆ ಜಗಳ ಹತ್ಯದ. ಅಲ್ಲಿ ನಮ್ಮ ಬುದ್ಧಿ ಇಲ್ಲ. ಅಲ್ಲಿ ನಾ ಹೆಚ್ಚ ನೀ ಹೆಚ್ಚ ಹೇಳಿ ವಿದ್ಯಾಕ್ಕೂ ಕಾದ ನಡ್ದದ ಅಲ್ಲಿ ಎಲ್ಲಿ ಶಾರ ಪಟ್ಟಣದೊಳಗೆ. ಅದಕ್ಕೆ ಹೇಳ್ಯಾರಲ್ಲ ನಮ್ಮ ಮದಗೊಂಡ ಮುತ್ಯ ಅವರು ಏನತ್ತ, ಎಲ್ಲಿ ವಿದ್ಯಾ ಅದ ಅಲ್ಲಿ ಗರ್ವದ, ಎಲ್ಲಿ ರೊಕ್ಕದ ಅಲ್ಲಿ ಸೊಕ್ಕದ, ಎಲ್ಲಿ ಸಂಪತ್ತದ ಅಲ್ಲಿ ಗರ್ವದ, ಅಹಂಕಾರದ. ಹೌದಿಲ್ರಿ? ಇದೇ ಹೇಳ್ಯಾರ ಅವರು. ಇನ್ನೊಂದು ಮಾತ ಏನಂತ? ಬಹಳ ದೊಡ್ಡ ಕತ್ತಿ ಅದ. ಎಷ್ಟು ಸಂಕ್ಷಿಪ್ತದೊಳಗೆ ಹೇಳುವುದದ. ನೀವು ಸಂಕ್ಷಿಪ್ತದಾಗ ಹೇಳೋಲ್ಲ ಖರೆ.
ಅಲ್ಲಿ 7 ಸರ್ಕಿನ ಬಲಿ ಒಗದ್ರು. ಆಹಾ 7 ಮಂದಿ ಶೇಖ್ ಸಾಹೇಬರು ಹೌದು ಸಿದ್ಧ ಬಿಳಿಯನ ಸಿದ್ಧಗೆ 7 ಸರ್ಕಿನ ಬಲಿ ಒಗದ್ರು. ಅವರು ಇದ್ಯಾದಿಂದ ಹೌದಲ್ಲ 7 ಸರ್ಕಿನ ಬಲಿ ಒಗದ್ರೆ ಬೆಕ್ಕಾದ ವಿದ್ಯಾ ಪ್ರಯೋಗ ಮಾಡದ ಬಿಳಿಯನ ಸಿದ್ಧ ಹೌದು ಸಿದ್ಧ. 7 ಸರ್ಕಿನ ಬಲಿ ಒಳಗಿಂದು 5 ಬರುವುದು ಆಗಲ್ದು. ಆಗುವಲ್ದು. ಅಲ್ಲಿ ಏನ್ ಮಾಡಿದ್ರಿ ಪರ್ಸು ನಿನಗೆ ಇದು 7 ಸರ್ಕಿನ ಬಲಿ ಒಗದಾರ ಅವರು. ಹೌದಲ್ಲ ಎಲ್ಲ ಸಾಕಾಗಷ್ಟು ವಿದ್ಯೆ ಅವ್ರ ಬಲಿ ಅದ ಖರೆ. ಆ ಬಲಿ ಒಳಗಿಂದ ಪಾರ ಆಗುವುದು ಆಗಲಿಲ್ಲ. ಹೌದು ಹೌದು. ಅಲ್ಲಿ ಏನ್ ಮಾಡಿದ್ರು ಅಲ್ಲಿ ಬುದ್ಧಿ ಪ್ರಯೋಗ ಮಾಡಿದ್ರು. ಹೌದು ಹೌದು. ಹೆಂಗ ಮತ್ತ ತಾಯಿ ಧ್ಯಾನ ಗುರುವಿನ ಧ್ಯಾನ ತಂದಿ ಧ್ಯಾನ ಮಾಡಿ ಮತ್ತ 7 ಸರ್ಕಿನ ಬಲಿಗೆ ಭಂಡಾರ ಹೊಡೆದ್ರು. ಬಲಿ ಕಡದ ಬಿತ್ತು. ಎಲ್ಲದ ವಿದ್ಯೆ ಇರ್ಲಿ. ಇನ್ನು ಇದು ಪೌರಾಣಿಕದೊಳಗ 64 ವಿದ್ಯಾ ಗಣಪತಿಯಲ್ಲಿ ಅದಾವ. ಇದು ಒಳ್ಳೇದು ನೋಡ್ರಿ, ಬಹಳ ಕರೆಕ್ಟ್ ಹೇಳಿದ್ರಿ ನೀವು. 64 ವಿದ್ಯಾದ ಮಾಲಕ ಗಣಪತಿ ಅದಾನ. ಹೌದು. ಪಾರ್ವತಿ ಪರಮಾತ್ಮ ಒಂದವರಿಗೆ ನೇಮ ಹಾಕಿದ್ರು. ಏನತ್ತ? ಯಾರು ಈ ಭೂಮಂಡಲ ಸುತ್ತ ಹಾಕಿ ಬರ್ತೀರಿ ಅವ್ರ ಲಗ್ನ ನಾವು ಮೊದಲು ಮಾಡವ್ರಿದ್ದೇವು. ಏನೋ ಈ ಪೃಥ್ವಿಯ ಪ್ರದಕ್ಷಿಣೆ ಯಾರ ಮೊದಲು ಹಾಕಿ ಬರ್ತೀರಿ ಅವರು ಲಗ್ನ ಮೊದಲು ಮಾಡವ್ರಿದ್ದೇವ್ ಅಂತ ಹೇಳಿ ಪಾರ್ವತಿ ಪರಮಾತ್ಮ ಷಣ್ಮುಖಗ ಮತ್ತು ಗಣಪತಿಗೆ ಹೇಳಿದ್ರು. ಹೌದು. ನಿಮಗೆ ಕೇಳ್ತ ಕೂತವ್ರಿಗೆ 64 ವಿದ್ಯಾ ಇದ್ದು ಗಣಪತಿಯಲ್ಲಿ ಅಲ್ಲಿ ವಿದ್ಯಾ ಪ್ರಯೋಗ ಮಾಡ್ದೋ ಏನು ಬುದ್ಧಿ ಪ್ರಯೋಗ ಮಾಡ್ದೋ? ಈ ಬ್ರಹ್ಮಾಂಡಕ್ಕೆ ಸುತ್ತ ಹಾಕಿ ಬರೋದು ಬ್ಯಾಡ ಅಂತ ಹೇಳಿ ನನ್ನ ತಾಯಿ ತಂದೆಯಲ್ಲಿ ಬ್ರಹ್ಮಾಂಡ ಅಡಿಗೆ ಅದ ಹೇಳಿ ತಾಯಿ. ಹಲೋ, ಈ ಕಡೆ ಲಕ್ಷ್ಯ ಇರ್ಲಿ. ಎಲ್ಲಿಗೆ ಬಂದ್ ನಿಂತದ್ರಿ? ಆ ಕರೆಂಟ್ಗೆ ಕೇಳುದೇನು ಸಾರ್ಕ? ಗಣಪತಿ ವಿದ್ಯಾದ 64 ವಿದ್ಯಾದ ಮಾಲಕ. ಈ ಪೃಥ್ವಿ ಸುತ್ತ ಯಾರು ಹಾಕಿ ಬರ್ತೀರಿ ಅಂತ ಹೇಳಿ ಅವರಿಗೆ ನೇಮ ಹಾಕದ ಬಳಕ ಮಾಡ್ಬೇಕಾಗಿತ್ತಲ್ಲ ವಿದ್ಯಾ ಪ್ರಯೋಗ ಮಾಡಿ. ಅಲ್ಲಿ ಗಣಪತಿ ವಿದ್ಯಾ ಪ್ರಯೋಗ ಮಾಡ್ದ ಏನ ತನ್ನ ಬುದ್ಧಿ ಪ್ರಯೋಗ ಮಾಡ್ದ? ಬುದ್ಧಿ ಪ್ರಯೋಗ ಮಾಡ್ದ. ಹೌದು. ನನ್ನ ತಾಯಿ ತಂದೆ ಗರ್ಭದಲ್ಲಿ ಈ ಭಗವಂತ ಈ ಭೂಮಂಡಲ ನನ್ನ ತಾಯಿ ತಂದೆಯಲ್ಲಿ ಅದ ಹೇಳಿ ಬುದ್ಧಿ ಪ್ರಯೋಗ ಮಾಡಿ ತಾಯಿ ತಂದೆಗೆ ಸುತ್ತ ಹಾಕಿ ನಮಸ್ಕಾರ ಮಾಡ್ದ. ಅಲ್ಲಿ ಬುದ್ಧಿ ಪ್ರಯೋಗ ಆಯಿತು. ಸಾಕಾಗಷ್ಟು ವಿದ್ಯೆ ಇರ್ಲಕ್ಕಾಗಿ ವಿದ್ಯಾ ಇತ್ತು ಇಲ್ಲ ಅಲ್ಲಿ ವಿದ್ಯಾ ಪ್ರಯೋಗ ಮಾಡ್ದೋ ಏನ ಗಣಪತಿ ಬುದ್ಧಿ ಪ್ರಯೋಗ ಮಾಡ್ದ? ಬೇಕಾದಂತ ವಿದ್ಯಾದ ಮಿದ್ರು ಒಮ್ಮೊಮ್ಮ ಬುದ್ಧಿ ಅವನ ಕೈಯಾಗ ಸಿಕ್ಕ ಕಡೆಕಾಗ್ಯಾರ. ಬುದ್ಧ ವಿದ್ಯುತ್ತಿಲ್ಲ ಅಂದ್ರೆ ಹೆಂಗಾಗುದು ವಿದ್ಯಾದವ್ರ ಗತಿ? ಬಹಳ ಬಿರಿಯಾದ ಮಾಸ್ತರ ಏನಾರ ಮಾತಾಡ್ಲಿಕ್ಕೆ ಬರ್ತದ. ಇನ್ನೊಂದು ಮಾತು ಹೇಳಿದ್ರು ಅವರು, ಸಾಂದೀಪ್ ಗುರುವಿನಲ್ಲಿ ಕೃಷ್ಣ ವಿದ್ಯಾ ಕಲ್ತ. ಬಹಳ ಚಂದ ಹೇಳ್ಯಾರ ಈ ಮಾತ. ಹೇಳ್ಯಾರಲ್ಲ, ಸಾಂದೀಪ್ ಗುರುವಿನಲ್ಲಿ ಕೃಷ್ಣ ವಿದ್ಯಾ ಕಲ್ತ. ಕೃಷ್ಣ ಹೋಗಿ ಸಾಂದೀಪನ ಗುರುವಿನ ಮಗನಿಗೆ ತಂದ ವಿದ್ಯಾದಿಂದ. ಹೌದು ಹೌದು. ಎಷ್ಟೋ ವರ್ಷ ಆಗಿತ್ತ ಮಗ. ಚೂಡನ ಕೈಯಾಗ ಸಿಕ್ಕ ಸತ್ತು ಅವನ ದೇಹ ಎಲ್ಲಿ ಸಮುದ್ರ ಪಾಲಾಗ್ಯದ. ಅಂತವ ವಿದ್ಯಾದಿಂದ ನನ್ನ ಕೃಷ್ಣ ವಿದ್ಯಾದಿಂದ ಮಗನ ತಂದ ಕೊಟ್ಟ ಅಂತ ಹೇಳಿದಿ. ಬಾಳ ಚಂದ ಹೇಳಿದಿ. ಚಂದೆ ಹೇಳ್ತಾರ ಅವರು ಮಾಸ್ತರ. ಕೌರವರ ಪಾಂಡವರ ಯುದ್ಧ ನಡೀತು. ಹೌದಲ್ಲ? ಹೌದಿಲ್ರಿ? ಹೌದು ಹೌದು. ಕೌರವರ ಪಾಂಡವರ ಯುದ್ಧ ನಡೀತು. ಪಾಂಡವರ ಪಕ್ಷದಲ್ಲಿ ಕೃಷ್ಣ ಇದ್ದ. ಕೌರವರ ಪಕ್ಷದಲ್ಲಿ 3 ಮಂದಿ ಗುರುಗಳಿದ್ರು. ದ್ರೋಣಾಚಾರಿ, ಭೀಷ್ಮಾಚಾರಿ, ಕರ್ಪಾಚಾರಿ. ವಿದ್ಯಾದ ಗುರು, ಧರ್ಮದ ಗುರು. ಇವರು ಎಲ್ಲರೂ ಕೌರವ್ರ ಕಡೆ ಇದ್ರು. ರಣರಂಗ ಯುದ್ಧ ಚಾಲು ಆಗಬೇಕಾಗಿತ್ತು. ಈ ಕಡೆ ಕೌರವ್ರು ನಿಂತಾರ, ಈ ಕಡೆ ಪಾಂಡವ್ರು ನಿಂತಾರ. ಇವ 5 ಮಂದಿ ಪಾಂಡವ್ರ ಪಕ್ಷದೊಳಗ ಕೃಷ್ಣ ಅದಾನ. ಮತ್ತೆ ಏನ್ ಹೇಳ್ತಾನ ಇವ ಕೃಷ್ಣ? ಏನತ್ತಾನ? ಈ 5 ಮಂದಿ ಜೊತೆ ನಾ ಇರಬೇಕಾದ್ರ ನಾ ಯಾವ ಶಸ್ತ್ರಾಸ್ತ್ರ ಹಿಡಿಯಂಗಿಲ್ಲ. ನಾ ಕೌರವ್ರ ಜೊತೆ ಯುದ್ಧ ಮಾಡವಲ್ಲ. ಹೌದಿಲ್ರಿ? ಈ ಮಾತು ಹೇಳ್ಯಾನ. ಇವ್ರೆಲ್ಲಾ ಗುರುಗಳದಾರ. 3 ಮಂದಿ ವಿದ್ಯಾದ ಗುರು ಅದಾನ, ಧರ್ಮ ಗುರು ಅದಾನ, ಕುಲಗುರು ಅದಾನ. ಹೌದಿಲ್ರಿ? ಹೌದು. ಎಲ್ಲರೂ ಕೌರವ್ರ ಕಡೆ ಇರ್ಲಕ್ಕಾಗಿ ಯಾವ ವಿದ್ಯಾ ಪ್ರಯೋಗ ಮಾಡದೆ ಹೌದು
ತಾ ಕೈಯೊಳಗ ಶಸ್ತ್ರಾಸ್ತ್ರ ಹಿಡಿಲಾರ್ದೆ ಎಲ್ಲವರನ್ನ ಸೋಲಿಸಿ ಜಯ ಯಾರಿಗೆ ತಂದು ಕೊಟ್ಟ ಕೃಷ್ಣ? ಅಲ್ಲೇ ಕೇಳುವುದವ್ರಿಗೆ. ಅರ್ಜುನ 3 ಲೋಕದ ಗಂಡ, ಹೌದಲ್ಲ? ಅವನಲ್ಲಿ ಇದ್ದಾನೆ. ಹಾ, ಅವನ ಬಾಣ 6 ಲೋಕದ ಗಂಡ. ಅಬ್ಬಬ್ಬಬ್ಬಬ್ಬ. ಮಾಸ್ತರ, ಕೃಷ್ಣ ನಿತ್ತ ಗ್ಯಾಸಿಂದ ತನ್ನ ಬುದ್ಧಿ ಚಲಾವಣೆ ಮಾಡ್ದ. ಕೌರವ್ರ ಪಕ್ಷದೊಳಗೆ ನಿಮ್ಮ ಮುತ್ಯಾಗಳು ನಿಂತಾರೆ, ನಿಮ್ಮ ಗುರುಗಳು ನಿಂತಾರೆ, ಅವರಿಗೆ ನಮಸ್ಕಾರ ಮಾಡಿ ಬಂದು ಇದ್ದಕ್ಕೆ ನಿಂದಿರತ್ ಹೇಳ್ದ. ಅಲ್ಲಿ ವಿದ್ಯಾ ಪ್ರಯೋಗ ಮಾಡ್ದೋ ಏನ ಬುದ್ಧಿ ಪ್ರಯೋಗ ಮಾಡ್ದ? ಕೌರವ್ರ ಪಕ್ಷದೊಳಗೆ ಹೋಗಿ ಅರ್ಜುನಿಗೆ ಕಾಲು ಬೀಳಂದ, ಹೌದಲ್ಲ? ಹೋಗಿ ಭೀಷ್ಮಾಚಾರಿ, ದ್ರೋಣಾಚಾರಿ, ಕರ್ಪಾಚಾರಿ ನಿತ್ತಿರು ಬಾಣ ಅವ್ರ ಪಾದಿಗಿಟ್ಟು ನಮಸ್ಕಾರ ಮಾಡ್ದ ಅರ್ಜುನ. ಹೌದು. ಅವಾಗೇನಂದ್ರ ಅವರು ಕರ್ಪಾಚಾರಿ, ಭೀಷ್ಮಾಚಾರಿ, ದ್ರೋಣಾಚಾರಿ, ಗುರುಗಳು ನಿನಗ ಜಯವಾಗಲಿ. ಹೌದು. ಇಲ್ಲಿ ವಿದ್ಯಾ ಪ್ರಯೋಗ ಮಾಡ್ಯಾನ ಕೃಷ್ಣ? ಎಲ್ಲ ಮಾಡಬೇಕಾಗಿತ್ತ ಅಲ್ಲಿ ವಿದ್ಯಾ. ಆ ಮಕ್ಕಳಿಗೆ ಹೊಡಿದದ, ಅವನು ಕೂಡ ನಮಸ್ಕಾರ ಮಾಡಬೇಡ್ರಿ, ನನ್ನ ಹಂತಿನ ಸಾಕಾಗಟ್ಟಿದ್ಯಾದ ಇದ್ಯಾದ ಹಿಂದೆ ಆಗಲಿ ಇದ್ದನ್ಬೇಕಾಗಿತ್ತು. ನಡೆಯಲ್ಲ ಹಂಗ. ಅರ್ಜುನ 3 ಲೋಕದ ಗಂಡ, ಬಾಣ 6 ಲೋಕದ ಗಂಡ. ಅಂತವ ಬುದ್ಧಿ ಚಲನ ಮಾಡಿ ಅವ್ರ ಕಾಲ ಯಾಕೆ ಬೀಳಿಸದ? ಇದು ಬುದ್ಧಿದಿಂದೋ ಏನು ವಿದ್ಯಾದಿಂದೋ? 18 ಮುಂದೆ ಬಡದಾಡಿ ಸತ್ತಾರ. 18 ದಿನ ಮೊದಲೇ ಜಯ ಗಳಿಸ್ಯದ ಬುದ್ಧಿ. ಹೆಂಗ ಆದ್ರ ಜಯ ಸಿಗ್ತದನು ಬುದ್ಧಿ? ನಾ ಇದ್ದ ಆಗಿಲ್ಲ, ನಿನಗೆ ಜಯವಾಗಲಿ ಅಂತ ಹೇಳಿ ಭೀಷ್ಮ ದ್ರೋಣಾಚಾರ್ಯದಿಂದ ಅವನಿಗೆ ಆಶೀರ್ವಾದ ಆಗದ. ಅರ್ಜುನಗ ಹಿಂದಿಗಾಡಿ ಬಡದಾಡಿ ಸತ್ತಾರ. ಹೌದು. ಇದು ಆಗಬೇಕಾದ್ರೆ ಮೊದಲು ಕೃಷ್ಣನಲ್ಲಿ ಬುದ್ಧಿ ಚಲಾವಣೆ ಅದ, ಹೌದಲ್ಲ? ಅಲ್ಲಿ ವಿದ್ಯಾ ಪ್ರಯೋಗ ಇಲ್ಲಲ್ಲಿ. ಹೌದಲ್ರಿ? ಇನ್ನೊಂದು ಮಾತು ಹೇಳಿದ್ರಿ, ಸಂಗೊಳ್ಳಿ ರಾಯಣ್ಣ ವಿದ್ಯಾ ಇಲ್ಲದವ, ಇನ್ನೊಬ್ಬ ಕುಲಕರ್ಣಿ ವಿದ್ಯಾದವ. ಅಪಾಟ್ ವಿದ್ಯಾದವನ್ರಿ ಅವ. ನೋಡ್ರಿ, ಅವ ವಿದ್ಯಾದವ, ಇವ ವಿದ್ಯಾ ಇಲ್ಲದವನಿಗೆ ಹೊಡೆದತ್ತ ಜೀವ. ಏನ್ ಸೂರ್ ಕೆಲಸ ಮಾಡಿದ್ರಿ ವಿದ್ಯಾದವ? ಅಂತ ಮನುಷ್ಯಾಗಿ ಇವ ವಿದ್ಯಾದವ ಹೊಡಿತಾನಂದ್ರಿ ನೀವೇ ಹೇಳ್ರಿ, ವಿದ್ಯಾ ಶ್ರೇಷ್ಠ ಅದ ಏನ ಬುದ್ಧಿ ಶ್ರೇಷ್ಠ ಅದ? ಸಂಗೊಳ್ಳಿ ರಾಯಣ್ಣ ಬುದ್ಧಿ ಇಲ್ಲದವ, ನೀ ಅಂದಂಗೆ. ಬುದ್ಧಿಯವನೇ ಇರ್ಲಿ ತಮ್ಮ. ಇಡೀ ನಮ್ಮ ಕರ್ನಾಟಕ, ನಮ್ಮ ಭಾರತ ದೇಶದಾಗ ಅವ ಏನು ಅಕ್ಷರ ಬರಿಲಾರ್ದವ್, ಮೂಲಿಗೆ ಅವನ ಝೇಂಡ ಪುತಳ ಹಾರ್ಯದ, ಜೀವ ಹೊಡೆದವಂದು ಯಾವ್ದು ಹಾರ್ಯದ? ನೀ ಹೇಳು. ಆ ವಿದ್ಯಾದವಂದು ಯಾವ ಮೂಲಿಗೆ ಅವನು ಝೇಂಡ ಹಾರಿಸ್ಯಾರ? ಎಲ್ಲಿ ಹಾರಿಸ್ಯಾರ? ಯಾವ ಕುಲಕರ್ಣಿದ ಹಾರಿಸ್ಯಾರ? ಯಾಕ್ರಿ? ಅವ್ರ ನಾಮ ಏನ್ ಉಳ್ದದ? ಇವಂದ್ ಹೆಂಗ್ ಶ್ರುತಿ ಸಾರ್ ವಿದ್ಯಾ ಇಲ್ಲದವ. ಯಾಕೆ ಹೇಳ್ತೀರಿ? ಎಲ್ಲರ ಗಿಡದ ಬಡ್ಡ ಕೂತು ಕಟ್ಟಿ ಮ್ಯಾಗ ಮಾತಾಡ್ಕೊಂಡು ಬಂದು ಮಾತಾ ಕೇವಲ ಒಬ್ಬ ಹಾಲು ಮತ್ತದ ಕುರಿಕಾಯಿ ಮನುಷ್ಯ ಮುಂಬೈ ಕಂಡಳ ಘಾಟದೊಳಗ ಎಷ್ಟು ಎಂತಿಂತವ್ರು ಇಂಜಿನಿಯರ್ಗಳು, ಎಂತ ಇಂಜಿನಿಯರ್ ಸಾಹೇಬ್ಗೆ ಎಸ್ಟಿಮೇಟ್ ತೆಗಿದಾಗಿಲ್ಲ. ರೋಡ ಕಂಡಳ ಘಾಟದೊಳಗ ಬಾಂಬೆದೊಳಗ ಎಷ್ಟು ಲಕ್ಷ ರೂಪಾಯಿ ಪಗಾರ ತಗೊಂಡು ತಿರುಗುತ್ತಿರು. ಬಲಡ್ಡ ವಿದ್ವಾನ್ರಿ ಇದ್ರ ಖರೆ. ಕಂಡಾಳ ಘಾಟದಾಗ ವಿದ್ಯಾ ಇದ್ದವ್ರಿಗೆ ಹಾದಿ ತೆಗಿಲಕ್ಕ ಬಂದದ. ಎಲ್ಲಿ ಮಾತ? ಕೇವಲ ಒಬ್ಬ ಹಾಲು ಮತ್ತದ ಕುರಿ ಕೈ ಅಂತ ಹಿರಿಯ ಮನುಷ್ಯ ಬುದ್ಧಿದಿಂದ ಅವ ಕುರಿ ಹೆಂಗ ಹೋಗ್ತಾವ ಆ ಲೆಕ್ಕಿನ ಮೇಲೆ ಅವನ ಮಾತು ಕೇಳಿ ಆ ಕಂಡಾಳ ಘಾಟ ತೆಗೆದ್ರು. ಒಂದ್ ಕೆಲಸ ಚಲೋ ಮಾಡಿದ್ರು ವಿದ್ಯಾದವ್ರು. ಅವಾಗ ಏನ್ ಮಾಡಿದ್ರು? ನಾವು ಅಪ್ಪಾಟ್ ವಿದ್ಯಾವಂತರು, ಲಕ್ಷಗಟ್ಲೆ ಪಗಾರ ನಮಗದ, ಒಬ್ಬ ಕುರಿ ಕಾಯ ಹಾದಿ ಹೇಳ್ಯಾನಂತ ಹೇಳಿ ಹಿಂಗ ವೈಣ ಹೋಯ್ತಂದ್ರ ನಮ್ಮ ನಾಮ ಸುಮಾರು ಆಗ್ತದ. ನೋಡ್ರಿ ಇವ್ರು ವಿದ್ಯಾ ಇವ್ರಿಗೆ ಇಡಬಾರ್ದು, ಹಾದಿ ಹೇಳದವನಿಗೆ ಇಡಬಾರ್ದು. ಇದು ಚಲೋ ಮಾಡ್ಯಾರ ನೋಡು ವಿದ್ಯಾದವ್ರು. ನೋಡ್ರಿ, ಅವನಿಗೆ ಹೊಡೆದ್ರಿ ಇವರು, ವಿದ್ಯಾದವ್ರು ಹಾದಿ ಹೇಳ್ದವನಿಗೆ. ಇದೆಂತ ಮಾತ್ರಿ ಪರಸು ಮಾಸ್ತರ? ಹಿಂಗೆ ಕೂತ್ರಿ ಕೈ ಹಚ್ಕೊಂಡು? ಏನ್ ಮಾಡ್ಬೇಕ ಅವರು? ಈಗ ಸಣ್ಣಗೆ ನಾಂದಿ ಚಾಲು ಈಗ ನಾಂದಿ ಚಾಲು ಆಗ್ಯದ. ವಿದ್ಯಾ ಯಾವಾಗ ಹಿಡಿದು ಮಾತಾಡ್ಲತ್ತಿದಿ? ತುಡುಗ ಮಾಡುವುದು ವಿದ್ಯಾನೇ ಅದ. ಜೀವ ಹೊಡುದು ವಿದ್ಯಾನೇ ಅದ. ಬ್ರಹ್ಮಜ್ಞಾನ ತೊಳುದು ವಿದ್ಯೆ ಅದ. ಯಾವ ವಿದ್ಯೆ ಹಿಡಿದು ಮಾತಾಡ್ತಿ? ನಾವೊಂದು ಹೇಳ್ತೀನಿ, ಕೇಳ್ತೇನಿ? ನೀ ಬೇಕಾದ ಹೇಳಿಲ್ಲ, ನಾ ಯಾವಾಗ ಅಲ್ಲಿ ಹೇಳಿನ ಹುಡುಗಾಟಿಗೆ ಒಬ್ಬ MLA ಅಮದಾರ ಕುಡಕ MLA ಬೇಯ್ದಿದತ್ತ.
ನಿಷೇಧಾಗ ನಿಷೇಧಾಗ ಬೇಯ್ದಾನ ಅವನಿಗೆ ಮಾನಹಾನಿ ಕೇಸ್ ಹಾಕ್ಯಾನವ. MLA ಮಾನಹಾನಿ ಕೇಸ್ ಆಗಣ ಕೋರ್ಟಿಂದ ಹಿಂದ ನೋಟಿಸ್ ಬಂದವ. ಹೌದಲ್ಲ, ಆ ನೋಟಿಸ್ ತಗೊಂಡು ವಕೀಲನ ಕಡೆ ಹೋಗ್ಯಾನ, ಕಲ್ತವನ ಕಡೆ ಇದ್ಯಾದವನ ಕಡೆ. ಯಾರು ಇವ ಬೈದಾವ್ ಕುಡುಕ, ಇವ್ ಕುಡಕ ಕಲ್ತದ ಅಲ್ಲಿದು. ಹೋಗಿ ಅವನಿಗೆ ಕೇಳ್ದತ್, ವಕೀಲ್ ಸಾಹೇಬ್ರ ನಾವೊಂದು ಬಹಳ ದೊಡ್ಡ ತಪ್ಪು ಮಾಡಿದ, ನನಗ್ ಕೋರ್ಟಿಂದ ಹಿಂದ ನೋಟಿಸ್ ಬಂದದ, ನಾವು MLA ಬೈದಿದೇವ್ರಿ, ಏನಾರ ಮಾಡಿ ನನಗೆ ಉಳಿಸ್ಬೇಕು. ದೊಡ್ಡ ವಿದ್ಯಾವಂತರಿದ್ದೀರಿ ನೀವು ಬಹಳ ವಿದ್ಯಾವಂತರಿದ್ದೀರಿ ಅನ್ನ. ಅವ ಅಂದತ್ ವಕೀಲ, ಯಾನ್ ತಪ್ಪು ಮಾಡಿದ್ವು, ದೊಡ್ಡ ತಪ್ಪೇ ಮಾಡಿದಲ್ಲ. MLA ಬೈದಿದೆ ಅಂದ್ರ ಗೋರ್ಮೆಂಟ್ ಅವ್ರದೇ ಅದ, ಬಹಳ ಗೋಳದ. ನಿನಗ ಕೋರ್ಟ್ದೊಳಗಿಂದ ಹೊರಗೆ ತೆಗಿಬೇಕಾದ್ರ ₹25,000 ಬೇಕಂದ ಅವ ಬಿಲ್ಲ. ನೋಡ್ರಿ ನೋಡ್ರಿ, ವಿದ್ಯಾಕ್ಕೆ ಕಿಮ್ಮತ್ ಕಟ್ಟೋದು ಚಾಲು ಆಯ್ತು ನೋಡು. ನನ್ನ ಫೀ ಅಟ್ಟ ಆಗ್ತದ 25,000 ಇದ್ರಂದ ಹೊರಗೆ ತೆಗಿಬೇಕ. ಹೌದು ಅವ ಅಂದ ಒಳಗ್ ಕೋರ್ಟ್ದಾಗ ಬಿಡುದಾಗ್ತದ, ಹೋಗಲ್ಯಾಕ ಅಂದವ. 25 ಹೋಗಲ್ಯಾಕ ನನಗೆ ಒಟ್ಟು ಬಿಡಿಸೋದು ಮಾಡಿ ಅಂದ. ಹೌದು, ಯಾಕಾಗಲ್ಲ ನಡಿ ನಮ್ಮ ಆಫೀಸ್ಕಂದ. ಆಫೀಸ್ದಾಗ ಒಯ್ದ. ಹೌದು, ವಕೀಲ ಕಲ್ತವ ಇದ್ಯಾದವ. ಒಯ್ದ ಕೇಸಿಂದ ಕುಂಡ್ರಿಸಿ ಏನ್ ಹೇಳ್ದ, ಅಲ್ಲಿ ಒಳಗೆ ಸಾಹಿಬ್ ಒದರ್ತಾನ, ಜಡ್ಜ್ ಸಾಹಿಬ ಕಟಕಟಿ ಒಳಗೆ ನಿಂದ್ರಿಸ್ತಾರ. ಕರೆದ ಒಯ್ದು ನಿನಗೆ ಕಟಕಟಿ ಒಳಗೆ ನಿಂದ್ರಿಸಿ ಕೇಳ್ತಾನ, MLA ಅವ್ರಿಗೆ ಬೈದುದು ಕರೆಕ್ಟ್ ಏನತ್ತ ಕೇಳ್ತಾನ. ಜಡ್ಜ್ ಸಾಹಿಬ್ ಕೇಳ್ತಾನ, ಹಿಂಗ ಹೇಳ್ತಾನ. ಅವಾಗ ನೀ ಹಿಂಗ ಮಾಡಂದವ, ಹೆಂಗ ಮಾಡಂದವ. ಬೇಯ್ದಿದತ್ತಲ್ಲ, ಹಿಂಗ ಮಾಡ್ರಿ, ಬರೀ ಹಿಂಗ ಮಾಡ್ಕೋತ ನಿಂದ್ರಿ ನೀ ಅಂದ. ಯಾಕಾಗಲ್ಲ ಇದಕ್ಕೇನು, ನಾ ಬಾಳ ಎತ್ತದ ಕೈ ಇದ್ದೀನಿ ಬಿಡು ಅಂದ. ಹೌದು, ಹೋದ ವಕೀಲ ಒಳಗೆ ನಿಂತಿದ, ಇವ ಕರೆದ ಜಡ್ಜ್ ಸಾಹೇಬ್ರು. ಹೌದು, ಕಟ್ಕಟ್ಟಿ ಒಳಗೆ ನಿಂದ್ರಿಸಿದ್ರ ಕರೆದು ಒದರಿದ್ರು. ಹೋಗಿ ನಿತ್ತ ಕೈ ಮುಕ್ಕೊಂಡು, MLA ಅವ್ರಿಗೆ ಬೈದಿದೆ ಅತ್ತಾರೋ, ಕುಡುದು ಯಾಕೆ ಬೈದಿದೆ ಅಂತ ಕೇಳ್ದ. ಖರೆ ಅಂದ ಅವನು. ಅಲ್ಲಿ ಹೋಗಿ ಬೈದುದು ಖರೇನೋ, ಹಂಗ್ಯಾಕ್ ಮಾಡತ್ತಿದಿ, ಬೆಳಗಾನ ಇದೆ ಕಾಣಿಸ್ತದ ಅಂದ. ಜಡ್ಜ್ ಸಾಹೇಬ್ ಅಂದ, ಏನ್ರಿ ಅಮ್ದಾರ್ ಸಾಹೇಬ್ರ ಇದು ಹುಚ್ಚದ, ಇಂಥ ಹುಚ್ಚ ಬೇಯ್ತದ, ಹೆಂಗ ಮಾತು ಬರಲ್ಲ ಅದಕ್ಕೆ ಮಾತು ಬರಲಾಗ್ಯದ. ಅದು ಕೋರ್ಟಿಗೆ ಕರ್ಕೊಂಡು ಬಂದಿರಿ, ಒಂದು ಭಾಗದ MLA ಇದ್ದೀರಿ, ನೀವು ಯಾರ ಮ್ಯಾಗ ಕೇಸ್ ಮಾಡ್ಬೇಕನ್ನೋದು ನಿಮ್ಗೆ ಗೊತ್ತಾದ್ರಿ. ಕೇಸ್ ಸ್ಟ್ಯಾಂಡ್ ಆಗಲ್ಲ, ಹೊರಗೆ ನಡ್ರಿ ನೀವು ಅಂದವ. ಹೌದು ಕೇಸ್ ಸ್ಟ್ಯಾಂಡ್ ಆಗಲ್ಲ, ಹೊರಗೆ ನಡಿ ಅಂದ. ಬಂದ್ ಹೊರಗೆ. ಅವಾಗ ಅವ ಕುಡಕಂದತ್ ವಕೀಲ ಕೇಳ್ದ, ಹಂಗ ಭಾಳ ಭಾರಿ ಮಾಡ್ರಿ, ನನ್ನ ಬಲ್ಲೆ ವಿದ್ಯಾ ಹೆಂಗದ ಅಂದ. ಭಾಳ ಭಾರಿ ಅದ್ರಿ ಇದ್ಯಾ, ನನಗ್ ಭಾಳ ಚಲೋ ಮಾಡಿದ್ರಿ ಅಂದ. ನಡಿ ಆಫೀಸ್ಗೆ ಅಂದವ. ಆಫೀಸ್ಗೆ ಹೋದ. ಹೋಗಿ ಕೇಸಿಂದ ಈ ಕುಡುಕಿಗೆ ಕೇಳ್ದ, ಮತ್ತ ₹25,000 ಫೀ ಕೊಡುವಲ್ಲ, ನಿನಗ್ ಕಡ್ಯಾಕ್ ಮಾಡಿದ. ಮೊದಲೇ ಮಾತಾಗ್ಯದ, ಕೊಡು ಅಂದ. ಅವ ಏನ್ ಅನ್ಬೇಕು ಅಂದವ. ಅದು ಒಳಗದು ಇಲ್ಲಿಲ್ಲ. ಹೌದು ಯಾನು ಮಾಡಾವ, ಎಷ್ಟು ವಿದ್ಯಾ ಕಲಿಸದಾವಿದ್ದು. ಇದನ್ನು ವಕೀಲ್ ನಿಂತು ಬಿಡ್ತಾವ. ವಿದ್ಯಾಕ ಇದ್ದಾವ ಹ್ಯಾಂಗೋ ಪರ್ಸು, ಒಬ್ಬ ಕೇವಲ ಏನೂ ಕಲೀಲಾರ್ದವ. ಇಂದ ನಮ್ದು ಅದಿಂದ. ಹೌದು ಅಲ್ಲ, ಎದಕ್ಕೆ ವಿದ್ಯೆ ಅನ್ನಬೇಕು, ಎದಕ್ಕೆ ಬುದ್ಧಿ ಅನ್ನಬೇಕು. ಒಂದು ನಿಮಗ ಬೀರ್ಬಲ್ ಅಂದು ಮತ್ತ ಅಕ್ಬಾರ ಭಾಷೆ ಅನ್ನೋ ಒಂದು ಉದಾಹರಣೆ ಹೇಳುತ್ತೆ ನಿಮಗ. ಹೇಳ್ರಲ್ಲ, ಬುದ್ಧಿಗೆ ಸಂಬಂಧಪಟ್ಟದ್ದು ಇದ್ರೆ. ಬೀರ್ಬಲ್ಲನಲ್ಲಿ ಬುದ್ಧಿ ಚತುರ ಬೀರ್ಬಲ್ಲ, ಬುದ್ಧಿ ಒಳಗೆ ಚತುರ ಬೀರ್ಬಲ್ಲ. ಹೌದು, ಬುದ್ಧಿ ಒಳಗೆ ಎತ್ತಿದ ಕೈ. ಹೌದಲ್ಲ, ಅಲ್ಲಿ ಅಕ್ಬಾರ ಭಾಷೆನ ಹೆಂಡತಿ ಏನತ್ತ ನಮ್ಮ ಅಣ್ಣ ಬಹಳ ಕಲ್ತಾನ, ಅಪಾಟ್ ವಿದ್ಯಾ ಗ್ರಾಜುಯೇಟ್ ಮುಗಿಸ್ಯಾನ. ನಮ್ಮ ತಮ್ಮ ಅಟ್ಟ ಕಲ್ತಾನ, ಅವನಿಗೆ ಮಂತ್ರಿ ಪದವಿಗೆ ತಗೋ ಆತ ಅಕ್ಬಾರ ಭಾಷೆನ ಹೆಂಡತಿ ಹೇಳ್ತೀವಿ. ಇವ ಬೀರ್ಬಲ್ಲ ವಿದ್ಯಾ ಕಲ್ತಾವ ಅಲ್ಲಿವ, ಇವನಿಗೆ ಬಿಡಿಸು, ನಾನು ತಮ್ಮಗತು ಅಪಾಟ್ ವಿದ್ಯಾ ಕಲ್ತಾನ, ಅವನಿಗೆ ತಗೋ ಅಂತ ಹೇಳಿ ಗಂಡನ ತಲೆ ತುಂಬದಳಿಕಿ. ಯಾರು? ಅಕ್ಬಾರ ಭಾಷೆನ ಹೆಂಡತಿ. ಅವಾಗ ಬಹಳ ಕಿರಿಕಿರಿ ಆಗ್ಯದ ಅಂತ ಹೇಳಿ ಮೊದಲು ನಿಮ್ಮ ತಮ್ಮಗ ಕರ್ಕೊಂಡು ಬಾ, ಅವನಿಗೆ ಇಬ್ರಿಗೆ ಕೂಡಿಸಿ ನಾವೊಂದು ಮಾತು ಹೇಳ್ತೀನಿ, ಪರೀಕ್ಷೆ ಮಾಡ್ತೀನೋ, ಅದ್ರ ಮುಂದೆ ನಾ ಮಂತ್ರಿ ಪದವಿಗೆ ತೋತೀನಿ. ಸುಮ್ಮನೆ ಹೆಂಗ್ ತೋಳುದು? ಅವಾಗ ಅಂದ, ಇಬ್ಬರ ಕೈಯಾಗ ಒಂದೊಂದು ಹಗ್ಗ ಕೊಟ್ಟ. ಮೊದಲು ಒಬ್ಬನ ಕೈಯಾಗ ಕೊಡ್ತಾನೆ ನೋಡ್ರಿ. ಒಬ್ಬ ಅಂದ್ರೆ ತಮ್ಮನ ಕೈಯಾಗ ಕೊಟ್ಟ, ಅವನ ಹೆಂಡತಿ ತಮ್ಮನ ಕೈಯಾಗ ಹಗ್ಗ ಕೊಟ್ಟೇನಂದ.
ಹೊತ್ತ ಮುಣಗಾಟಿಗೆ 10 ಲಕ್ಷ ರೊಕ್ಕ ತಗೊಂಡ್ ಬರ್ಬೇಕಂದ್ ನಾವು ಈ ಹಗ್ಗ ಒಯ್ದು ಅಟ್ಲಟ್ ಹಾಕಿತ್ರಿ ಮಾರುದಲ್ಲದು ಹಾ ನಿನಗ ಅದು ಹಾಗೆ ಎಟ್ಟಿತ್ತದು ಎಟ್ಟ ಹಾಕಿರಲ್ಲ ಅದು ಇದಿರ್ಬೇಕು 10-20 ಫೂಟ ಇಟ್ಟಿ ಹಾಕ ಇಟ್ಟೆ ಹಗ್ಗ ನಾ ತಿನ್ನೋದು ದೊಡ್ಡ ಲೋಡ್ ಗಟ್ಲೆ ಹೊಂಟ ಟ್ರಕ್ ಗಟ್ಲಿ ಹಗ್ಗ ಅಲ್ಲದು ಎಲ್ಲಾ ಕುಡಿಸಿ 50 ಫೂಟ್ ಹಗ್ಗ ಹಾ 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 50 ಫೂಟ್ ಹಗ್ಗ ಕೊಟ್ಟ ಹೆಂಡತಿ ತಮ್ಮನ ಕೈಯಾಗ 10 ಲಕ್ಷ ರೂಪಾಯಿ ತರಬೇಕು 5 ರಟ್ಟಿಗೆ ಅಂದ ಹೌದು ಈ ಹಗ್ಗ ತಗೊಂಡು ಅಂಗಡಿಗೆ ತಿರ್ಗಲಕತ್ತಿದು ಹಾ ಹಾ ಕೇಳೋಣ ಯಾರು 5 ರೂಪಾಯಿಗೆ ಬೇಡವ್ರು ಯಾರು 10 ರೂಪಾಯಿಗೆ ಬೇಡವ್ರು ಹಗ್ಗ ಅವ ಎಷ್ಟು ತೊಗೊಂಬಂದ ನಾನು ರೊಕ್ಕ 10 ಲಕ್ಷ ತೊಗೊಂಬಂದಾನ ಹೇಗೆ ಬರ್ಬೇಕು ಹೊತ್ತು ಮುಣುಗುತ್ತಾನ ತಿರುಗಾಡ್ದ ಹಗ್ಗ ತಗೊಂಡು ರೊಕ್ಕ ಕೊಡ್ತಾರ್ರಿ ಹಗ್ಗಿ ಬೆಕ್ಕದಟ್ಟು ಕಲ್ತಾವ್ ಗ್ರಾಜುಯೇಟ್ ಮನುಷ್ಯ ಗ್ರಾಜುಯೇಟ್ ಮನುಷ್ಯ ಇದ್ದ ವಿದ್ಯಾ ಪ್ರವೀಣ್ ರೀ ಪರ್ಸು ಮಾಸ್ತರ ತಿರುಗಾಡಿ ಬಂದ ಹೊತ್ತು ಮುಣಿಗೆ ಬಂದ್ ಹಗ್ಗ ಹೋಗದ್ ಏನಾಯ್ತು ಹಗ್ಗಿಗೆ ಹೆಂಗ್ ರೊಕ್ಕ ಕೊಡ್ತಾರ ಮಂದಿ 10 ಲಕ್ಷ ಕೊಡ್ತಾರ ಇದಕ್ಕ ಭಾಳ ಆದ್ರ ಒಂದ್ 50 ರೂಪಾಯಿ ಕೊಟ್ಟಾರು ನೀ ಕುಂಡ್ರ ಅಂದವ ಹಾ ಹಾ ನೀ ಕುಂಡ್ರ ಅಂತ ಹೇಳಿ ಕರೆದ ನೋಡ ಬುದ್ಧಿವಂತ ಚತುರ ಬೀರ್ಬಲ್ಲಗ ಬೀರ್ಬಲ್ಲನ ಕೈಯಾಗ 50 ಫೂಟ್ ಹಗ್ಗ ಕೊಟ್ಟ ಹೌದು ನೀ 10 ಲಕ್ಷ ರೂಪಾಯಿ 10 ಮುಣಗಟ್ಟಿಗೆ ತರ್ಬೇಕಂದ ಹೌದು ಅವ ಅಂದ ಇಟ್ಟೆ ಸಾಕೇನ್ರಿ ಸಾಕ್ಯಾನ್ ಹೆಚ್ಚಿಗೆ ಬೇಕಂತ ಕೇಳ್ದ ಕಿದು ಕೇಳ್ರಿ ಹೌದು ಹೌದು ನಿನಗೆ ಸಾಕೋ ಹಿನ ಬೇಕಂತ ಕೇಳ 10 ಲಕ್ಷ ತೊಗೊಂಬಂದ ಹೌದು ಒಂದು ಪೆನ್ನ ಒಂದು ಬುಕ್ ತಗೊಂಡ ಹಗ್ಗ ಕೈಯಾಗ ತಗೊಂಡ ಮತ್ತ ಅಕ್ಬರ್ ಭಾಷ್ಯ ರಾಜ ಅವ ರಾಜ ಇದ್ದ ಒಂದು ಪೆನ್ನ ಒಂದು ಬುಕ್ ತಗೊಂಡು ಹಗ್ಗ ಕೈಯಾಗ ತಗೊಂಡು ಕೈಯಾಗ ಒಂದು ಆಳ ಮನುಷ್ಯ ಆ ಬರುಕ್ ತಗೊಂಡ ತಾವು ವಿದ್ಯಾದವ್ ಇರ್ತಾವ್ರ ಬರಿಲಕ್ಕ ಕೈ ಬರ್ಲಕ್ಕ ಅಂತವ್ರಿಗೆ ತಗೊಂಡ ಆ ಒಳಗ್ ಹೋಗಿ ಕೇಸಿಂದ ಹಗ್ಗ ಓಣ್ಯಾಗ ಮಾಪ್ ಹಿಡಿಲಕತ್ತ ದೊಡ್ಡ ಅಂಗಡಿಗಳು ಇರ್ತಾವ ನೋಡ್ರಿ ಕಾರುಗಳು ಹಾದಿ ಮ್ಯಾಗ ಅವೆಲ್ಲ ತಗೊಂಡ್ ಕೇಸಿಂದ ಬರಿಲಕತ್ತ ಏನತ್ತ ಇದು ಹದ್ದಾದ ಒಳಗ್ ಬಂದದ ನಿಮ್ ಮನಿ ಹಾ 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 ಇದು ಭಾಷೆಂದು ಅಪೀಲ್ ಆಗ್ಯದ ಈ ರೋಡ ಅಗಲ ಮಾಡ್ಬೇಕಾಗ್ಯದ ನೀ ಮನಿ ತೆಗೆದು ಆ ಕಡೆ ಸರಿಸ್ಬೇಕು ಆಯ್ ನಾವ ನಾವ ಓ ಸಾಹೇಬ್ರ ನಿಮ್ ಕಾಲ್ ಕಾಲ್ ಬೀಳ್ತೇವ್ರಿ ಯಾನ್ ತೋತಿರಿ ತೋರಿ ಇದ್ದಲ್ಲೇ ಮಾಡಿ ಕೊಡು 1 ಲಕ್ಷ ಭಾಳ ಹೋಗ್ಯಾವ್ರಿ ರೊಕ್ಕ ಭಾಳ ಹೋಗ್ಯಾವ್ರೇನ ಕೊಡು 1 ಲಕ್ಷ 1 ಲಕ್ಷ ತೊಗೊಂಡವ ಮುಂದಿನ ಮತ್ ಓಣ ಹೋಗಿ ಮತ್ತ ಆ ಕಡೆ ಸರ್ಸವ ಹಗ್ಗ ಆ ಕಡೆ ಹಗ್ಗ ಹಿಡ್ಸವ ಆ ಅಂಗಡಿ ಅವ ಬರವ ಹೌದು ಯಾನ್ರಿ ಸಾಹೇಬ್ರ ನಮ್ ಭಾಳ ಈ ಮನಿ ಕಟ್ಟು ರಾಜಾರ ಅಪ್ಪಣೆ ರಾಜಾರಪ್ಪಣಿ ಆಗ್ಯದ ಇದು ರಸ್ತಾ ಆಗಲ್ ಮಾಡ್ಬೇಕಾಗ್ಯದ ಹೌದು ಹೌದು ಯಾನ್ ಕೊಡ್ರಿ 2 ಲಕ್ಷ ತಗೋ ಹೌದು ಖರೆ ನನಗೆ ನಮ್ಮ ಮನಿ ಕೈ ಹಚ್ಚ ಕೊಡ್ಬೇಡ ಹಿಂಗ ಮಾಡ್ಕೋತ ಈ ದಂಡಿದ ಆ ದಂಡಿಗೆ ಹೋಗೋಟಿಗೆ 11 ಲಕ್ಷ ಯಾವ್ದೋತೀವಿ ರೊಕ್ಕ ಯಾನ್ ಮನಿ ಕೆಡುವುದಿಲ್ಲ ಬಿಡುವುದಿಲ್ಲ ಬರೇ ಹಗ್ಗ ಮಾಪ್ ಹಾಕೋದು ಮಾಪ್ ಅದು ಅಂತ ಬುದ್ಧಿ ಅವ ನಡ್ಸವ ಅವ್ನ ಕೈಯಾಗ ಬರಿಲಕ್ ಇಂಥದೊಂದು ವಿದ್ಯೆ ಅದು ರೊಕ್ಕ ತಂದ್ ಹಿನ 5 ಆಗಿಲ್ರಿ ಹಗಲ್ ಬಾರದಾಗ ತಂದ್ ಒಗದತ್ತ ಬೀರ ತಗೋರಿ ನಿಮ್ ಹಗ್ಗ ಇದು ತೋರಿ ರೊಕ್ಕ ಅಂತ ಹೇಳಿ ಯಾವ ಶಾಣ್ಯ ರೀ ಯಾರು ಶಾಣ್ಯ ಹೇಳು ಅರ್ಥ ಅನರ್ಥ ಮಾಡಬಾರದು ಹೌದಲ್ಲ ಜಗತ್ತದೊಳಗ ಏನು ಶ್ರೇಷ್ಠದ ಬುದ್ಧಿ ಬಹಳ ಶ್ರೇಷ್ಠ ಅದ ಹೌದಲ್ಲ ಅದಕ್ಕೆ ಹೇಳ್ತಾರಲ್ಲ ಮಹಾತ್ಮರು ಏನತ್ತ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂದ್ರ ಹೌದು ಓದುದು 1 ಪಾಲಿರ್ಬೇಕು ಹಾ ಬುದ್ಧಿ 3 ಪಾಲಿರ್ಬೇಕು ತಲೆ ಒಳಗ ಇದು ಮೊದಲು ತಲೆಯಾಗಿಟ್ಟುಕೋರಿ ಮಸ್ತಕದೊಳಗ ಬುದ್ಧಿ ಬೇಕು ಮಸ್ತಕದೊಳಗ ಬುದ್ಧಿ ಬೇಕು ಹಾ ಅಂದ ಬಳಕ ಹಟ್ಟಿಗೆ ಮುದ್ದಿ ಬೇಕು ಹಾ ಹಾ ಕಣ್ಣಿಗೆ ನಿದ್ದಿ ಬೇಕು ಹಾ ಮುಂಜಾನೆ ಹೇಳೋಣ ನಿಮಗೆ ಲದ್ದು ಹೋಗಿಲಕ್ ಠೀಕ್ ಆಗ್ತದ ಇಲ್ಲ ಇವು 3ದಾಗ ಇರ್ಲಿ ಬರೇ ಮತ್ತ ಅದ್ ಹಂಗೆ ಇಟ್ಕೊಂಡು ಕುಂಡ್ರತಿ ಇಲ್ಲ ನೋಡ್ರಿ ನಮ್ಮ ಭಾರತ ದೇಶದ ಒಬ್ಬ ಹಾ ಮತ್ತು ಇಂಗ್ಲೆಂಡ್ದವ ಯಾವ ಅಮೇರಿಕದವ ಒಬ್ಬ ಹೌದು ರಷ್ಯಾದವ ಅವ್ರಿಬ್ರು ಕಲ್ತವ್ರು ಅವ್ರು ವಿದ್ಯಾವಂತರು ಮತ್ತ ಅಮೇರಿಕಾ ಇಂಗ್ಲೆಂಡ್ ಅಂದ್ರ ಅವೆಲ್ಲ ಮುಂದುವರೆದ ದೇಶ ಎಲ್ಲ ಸುಶಿಕ್ಷಿತರು ಬಹಳಷ್ಟು ಕಲಿತ ಜನ ಅದು ಆ ಕಡೆ ಎಲ್ಲ ಅವರು ಎಲ್ಲಾರು ಜಾಜದೊಳಗ ಕೂತು ಹೊಂಟಿರು ಸಮುದ್ರದಲ್ಲಿ ನಮ್ಮ ಭಾರತದ ಹೊಂಟಿತೇನ್ರಿ ಅದ್ರಾಗ ನಮ್ಮ ಭಾರತದ ಒಬ್ಬ ಕೂತಿದ್ ಇವ ಕಲೀಲಾರ ಮನುಷ್ಯ ಇದು ಹಿಂದುಳಿದ ದೇಶ ಅವಾಗೆಲ್ಲ ಏನ ಸಾಲಿ ತಟ್ಟೊಂದು ಇದ್ದಿತ್ತಲ್ಲ ಅಂತಿಲ್ಲ ಏನಿಲ್ಲ ಲಟ್ಟ ಬಟ್ವಾ ಅಡ್ಕೋತ ಎಲಿ ತಿನ್ಕೋತ ಅವ್ರ ಕೂಡ ಕೂತಿದೀವ ನಮ್ ಭಾರತದವ ಹೌದು ಕೂತಿದ ಆ ಜಹಾಜದೊಳಗೆ ಹೊಂಟಿರು ಒಬ್ಬರಿಗೊಬ್ಬರು ಚರ್ಚೆ ನಡೀತಲ್ಲಿ ವಾದ ನೀ ಆ ದೇಶದವ ನಾ ಅಮೇರಿಕದವ ನೀ ಅಲ್ಲವ ನಾ ಇಂಗ್ಲೆಂಡ್ದವ ಅಂದ ಬಳಕ ನೀ ಅಲ್ಲವ ನಾ ಭಾರತದವ ಹೌದು ಅಮೇರಿಕದಾಗ ಬಹಳ ಶಾಣ್ಯಾರ ಅವ ಇಂಗ್ಲೆಂಡ್ದವ ಅಂದ ಹಾರಲ್ ಅಂದ ಏನು ವಿದ್ಯಾ ಪ್ರಯೋಗ ಮಾಡಿ ನೋಡು ಅಂದವ ಹೌದು
ನೀ ಮಾಡಿ ನೋಡ್ ಅಂದ. ಇಬ್ರಿಗೆ ಅವ್ರಿಗೆ ವಾದ ಹತ್ತು. ಯಾವುದು ಅಮೇರಿಕಾದವ್ರಿಗೆ ಮತ್ತೆ ಇಂಗ್ಲೆಂಡ್ದವ್ರಿಗೆ ವಾದ ಹತ್ತು. ಹಾ ಅವಾಗ ಅಮೇರಿಕದವ ಏನಂದ, ನಾವೊಂದು ವಸ್ತು ನೀರ್ನಾಗ ಒಗಿತಿ ತೆಗಿತಿ ಅನ್ನೋ ಅಂದ. ಹಾ ಒಗಿ ಅಂದವ. ಹೌದು. ಒಂದ್ ಗಡ್ಯಾಳ ಉಚ್ಚಿ ಒಗದವ, ಆ ಸಮುದ್ರದಾಗ ಒಗದ ಯಾವ ಅಮೇರಿಕದವ. ಹೌದು. ಅವಾಗ ಇವ ಇಂಗ್ಲೆಂಡ್ದವ ಹೋಗಿ ತಕ್ಕೊಂಡು ಬಂದ. ಅದು ಆ ಗಡಿಯಾಳ ಮುಳುಗಿ ತಕೊಂಡು ಬಂದ. ಹಾ ಅವಾಗ ಅಂದ, ನೀ ಏನು ಒಗಿತಿ ಒಗಿ, ನಾ ತೆಗಿತೀನಿ ಅಂದವ ಅಮೇರಿಕದವ. ಹೌದು. ಅವ ಏನ್ ಮಾಡ್ದ, ಇಂಗ್ಲೆಂಡ್ದವ ಒಂದು ಪೆನ್ ಒಗದ. ಹಾ 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 ಅವ ಮುಣಿಗೆ ಹೋಗಿ ತಕ್ಕೊಂಡು ಬಂದ. ಅವ ತಕ್ಕೊಂಡು ಬಂದ, ಇವ ತಕ್ಕೊಂಡು ಬಂದ. ಇದು ನಡು ಕೂತಿದ್ರು ನಮ್ಮ ಭಾರತ ದೇಶದ ತಂಬಾಕ್ ತಿನ್ಕೋತ್ ಕೇಸಿನ ಅಡಕ್ಕಿ ಕತ್ತರ್ಸ. ಯಾನ್ ಕಲೀಲಾರ್ದಿದು. ನೀನು ಭಾರತದ ಯಾನರೇ ಒಂದು ವಿದ್ಯೆ ಮಾಡು, ನಾವು ತೆಗಿತೇವಂದ್ರ. ನಮ್ಮಲ್ಲಿ ಯಾನ್ ವಿದ್ಯಾಪೀಠ ಇಲ್ಲಂದಿರ್ಬೇಕವ. ಅವ ಅಂದ, ನಮಗ ವಿದ್ಯಾಪೀಠ ಯಾನ್ ಬರುದಿಲ್ಲ, ಮತ್ ನಾ ಒಗದುದು ನಿಮಗ ತೆಗಿಲಕ್ಕ ಬರಂಗಿಲ್ಲ ಅಂದ. ಮತ್ತಿವ ಇದೊಂದ್ ಮ್ಯಾಲ ಹೆಚ್ಚುವರಿ ಆಯ್ತಲ್ಲ. ಒಗಿಲಕ್ಕ ನೀವ್ ಒಗದು ತೆಗಿಲಕ್ ಬರಲ್ಲ. ನನ್ನ ಬಲ್ಲಿಯರೇ ವಿದ್ಯೆ ಇಲ್ಲ ಖರೆ, ನಾ ಒಗದುದು ನಿಮಗ ತೆಗಿಲಕ್ಕ ಇಬ್ಬರಿಗೆ ಬರುದಿಲ್ಲ. ಹೌದು. ನೀವು ಬೇಕಾದಟ್ಟು ವಿದ್ಯಾವಂತರು ಇರಲಕ್ಕ. ನಿನ್ನಲ್ಲಿ ಕುಬಿ ಇದ್ದುದು ಒಗಿ. ಅವ ಇಂಗ್ಲೆಂಡ್ದವ ಮತ್ತು ಅಮೇರಿಕದವ. ಹೌದು. ನಿನ್ ಕುಬಿ ಇದ್ದುದು ಒಗಿ, ನಾವು ತೆಗದೇ ತೀರ್ತೇವು. ಸುಮ್ಮನೆ ಯಾಕೆ ನನ್ ಕಿರಿಕಿರಿ ಹಚ್ಚಿದ್ಯೋ, ನಾ ಒಗದುದು ನಿಮಗ್ ತೆಗಿಲಕ್ಕ ಬರಂಗಿಲ್ಲ. ನಮ್ ಭಾರತ ದೇಶದ ಅದಕ್ಕೆ ಗಪ್ ಕೂತಿದ ಕುಬಿ ಇದ್ರು ಒಗಿ ಅಂತ. ಹಿಂಗ ಇಬ್ಬರದ ಕಿರಿಕಿರಿ ಆಗ ನೀವ ಏನ್ ಮಾಡ್ದ, ಎದ್ದು ನಿತ್ತು ಸಮುದ್ರದಾಗ ಉಚ್ಚಿ ಒಯ್ದತ್ತಿದ್ದು ತಕ್ಕೊಂಡ್ ಬರ್ರಿ ಮಕ್ಕಳೇ. ಅವ್ರ ಕಡೆ ಕುಂಡಿ ಮಾಡಿ, ಅವನ ಕಡೆ ಕುಂಡಿ ಮಾಡಿ ಉಚ್ಚಿ ಒಯ್ದತ್ತ. ತಕ್ಕೊಂಬರ್ರಿ. ಹೆಂಗ್ ತೆಗಿತಾರ ಇವ್ರು? ಇವ್ ಚಾಣಿ ಹಚ್ಚದ್ರ ಬರ್ತಾವ. ವಿದ್ಯಾದವ್ರು ಏನ್ ಮಾಡ್ಬೇಕು? ಇವು ಎರಡು ಅಮೇರಿಕದು ಇಂಗ್ಲೆಂಡ್ ಎತ್ ಕೂತು ಅತ್ ಆಗಾಳಿ ವಕೀಲ್ ಕೂತಂಗ. ಹೌದಲ್ರಿ? ಅದಕ್ಕೆ ಇಲ್ಲಿ ಜ್ಞಾನಿಗಳೇನ್ ಹೇಳ್ತಾರ, ಜಗತ್ತದೊಳಗ ಬುದ್ಧಿ ಬರಬೇಕು, ಬುದ್ಧಿ ಇರ್ಬೇಕು. ಅವಾಗ ನಿನಗೆ ಜ್ಞಾನ ಸಿಗ್ತದೆ, ಇಲ್ಲಿಗೆ ಸಿಗೋದಿಲ್ಲ. ಹೌದು. ನೋಡ್ರಿ, ನಮ್ಮ ಇವರು ರತ್ನಾಪುರದವ್ರು ಅರ್ಜುನ ಮಗ ಸಾದಾ ಇಲ್ಲ. ಇವ ಬೆಳಗ್ಗೆ ನಮ್ಗೆ ಮಕ್ಕೋ ಗುಡುದಿಲ್ಲ, ಬೆಳಗಾನ ಬರೀ ಮಹಾಭಾರತದ ಕೇಳ್ತಾನ. ಫೋನ್ ಚಾಲೂನೇ. ಅದಕ್ಕ ಅಲ್ಲಿ ಬಂದಾರ ನೋಡ್ರಿ ಇವ್ರಿಗೆ. ಮತ್ತ 3 ಲೋಕದ ಗಂಡ್ರ ಎಲ್ಲಿ ಬೇಕಾದಲ್ಲಿ ಬರವ್ರಿ ಅವ್ರು. ಅದಕ್ಕೆ ಇಲ್ಲಿ ನಮ್ಮದ ಇಂದು ಏನು ವಾದ ಅದ, ಬುದ್ಧಿನೇ ಶ್ರೇಷ್ಠ ಮಾಡೇ ಮಂಗಳಾರತಿ ಅದ. ಒಬ್ಬ ಇನ್ನೊಂದು ಮಾತು ಹೇಳಿ ಹಾಡುವುದೇನು ಹೇಳವ್ರಿ ಐತಿರಿ. ಒಬ್ಬ ಬುದ್ಧಿ ಹೆಚ್ಚನವ, ಒಬ್ಬ ವಿದ್ಯಾ ಹೆಚ್ಚನವ. ಹೌದು. ಅವಾಗ ಇಬ್ಬರದು ಜಗಳ ನಡೀತು. ನಮ್ಮ ಆಕಳಾಡಿ ಸರ್ಪಂಚನ ಕಡೆ ನ್ಯಾಯ ಬರ್ತದು. ವಿದ್ಯಾದವ್ ನನ್ನ ವಿದ್ಯೆ ಹೆಚ್ಚನವ, ಬುದ್ಧಿಯವ್ ನನ್ನ ಬುದ್ಧಿ ಹೆಚ್ಚನವ. ಇವ್ರು ಇಬ್ಬರದು ನ್ಯಾಯ ಮಿಟಾಸಲಿಲ್ಲ. ಆಕಳಾಡಿ ಸರ್ಪಂಚರ ಕಡೆ ನ್ಯಾಯ ಬತ್ತು. ಅವ ಏನಂದ, ಇವ್ ಹೇಳಿ ಇವ್ರದು ನ್ಯಾಯ ಮಿಟಾಸಲ್ದು ಇವನು ಮಾತು ಕೇಳಲ್ರು. ಅವಾಗ ಏನ್ ಮಾಡಿದ್ರಿ, ಅವ ಒಂದು ಟಪಾಲ್ ಬರ್ದ. ಹೌದು. ಅಂದ್ರ ಬೋರ್ಗಿಗ್ ಹೋಗಿ ಆ ರಾಜನ ಕಾಡಿ ನ್ಯಾಯ ಮಿಟಾಸ್ಗೋರಿ ಅಂತ ಹೇಳಿ ಹಚ್ಕೊಟ್ಟದ ಒಂದು ಟಪಾಲ್. ಅವ್ರ ಟಪಾಲ್ದಾಗ ಬರೆದು ಒಳಗ ಕಾರ್ಡ್ ಹಾಕಿ ಇದು ಕೈಯಾಗ ಕೊಟ್ಟ, ಬೋರ್ಗಿಗ್ ಹೋರಿ, ನೀವು ಬೋರ್ಗಿಗ್ ಹೋರಿ, ಅಲ್ಲಿ ನ್ಯಾಯ ಮಿಟಾಸ್ತಾನ, ಅಲ್ಲಿ ನಮ್ಮ ರಾಜಾನಿ ಅದಾನ ಹೋರಿ ಅನ್ನ. ಹೌದು. ಇವ್ರಿಬ್ರು ವಿದ್ಯಾದವ ಮತ್ತು ಬುದ್ಧಿಯವ ಇಬ್ರು ಕೂಡಿ ಬೋರ್ಗಿಗ್ ಹೋದ್ರು. ಹೌದು. ಬೋರ್ಗಿಗ್ ಹೋಗಿ ಆ ರಾಜನ ಹಂತಿಲಿ ಟಪಾಲ್ ಕೊಟ್ರು. ಹೌದಲ್ಲ? ಯಾಕೆ ಬಂದಿರಿ ಅಂತ ಕೇಳ್ದ. ಏನಿಲ್ರಿ, ಈ ಟಪಾಲ್ ಕೊಟ್ಟು ಕಳಿಯಾರ ನಮಗ ಟಪಾಲ್ ಕೊಟ್ಟು ಕಳಿಯಾರ. ಅವ್ರದ್ದು ನಮ್ದು ಒಂದು ನ್ಯಾಯ ನಡ್ದದ. ಅದು ಆಕಳಾಡಿ ಸರ್ಪಂಚರ ಕಡೆ ನ್ಯಾಯ ನೀಗಿಲ್ಲ, ನಿಮ್ ಕಾಡಿ ಕಳಿವ್ಯಾರ. ಅವ ಟಪಾಲು ಒಳಗಿಂದ ಕಾರ್ಡ್ ತೆಗದ. ಇವ್ರೇನ್ ಬರ್ದಿರು, ಈ ಮಕ್ಕಳಿಗೆ ಬೋರ್ಗ್ಯಾಗ ಇವ್ರಿಬ್ಬರಿಗೆ ಗಲ್ಲಕ್ ಹಾಕಿ ಕೊಲು ಮಕ್ಕಳಿಗೆ ಹೇಳಿ ಇವ ಬರ್ದಿದ. ಇವ್ರಿಗೆ ಗಲ್ಲು ಶಿಕ್ಷೆ ಕೊಡು ಅಂತ ಹೇಳಿ ಬರ್ದು ಕಳ್ಸಿದ ಬೋರ್ಗಿ ಅವ್ರ ಹಂತಿಲಿ. ಹೌದು. ಅವ ಅಂದ ಬೋರ್ಗಿ ರಾಜ ಸರ್ಪಂಚ, ಏನ್ ಮಾಡ್ರಿ ಮಕ್ಕಳು ಹಾಕೊಳ್ಳ ಅಂತದನ್ನು. ನನ್ನ ಕಡೆ ಮರಣದಂಡನೆ ಕಳಿಸ್ಯಾರ. ಮಕ್ಕಳ ನಿಮಗ್ ಹೊತ್ತು ಹೊಂಡದಕ್ಕೆ ಗಿಡಕ್ಕೆ ಹಾಕ್ತೀನಿ ಅಂದ. ಹೌದು. ಗಲ್ಲಿಗೆ ಏರಿಸ್ತೀನಿ ಅಂದ. ಇವ್ ಅಡ್ಡು ಗಾಬರಿ ಅದು. ಒಂದರ ಮಾರಿ ಒಂದು ನೋಡುದು. ಅವ ಅಂದ, ವಿದ್ಯಾ ಪ್ರಯೋಗ ಮಾಡು ಅಂದ. ಇವ ಬುದ್ಧಿ ಅವ. ಬಾಳ ವಿದ್ಯಾವಂತಿ, ಉಳಿಸು ನೋಡು. ಏನಾರ ಮಾಡಿ ಉಳಿಸು. ಬೋರ್ಗಿ ಕಳಿಸ್ಯಾರ ಸರ್ಪಂಚರು, ಆಕಳವಾಡಿ ಸರ್ಪಂಚರು. ನೀನು ವಿದ್ಯಾ ಚಲಾವಣೆ ಮಾಡು. ಏನಾರ ಮಾಡಿ ಇಲ್ಲಿದು ದಾಟ ಯಾನ್ ಮಾಡುದು, ಇಲ್ಲಿ ವಿದ್ಯಾ ನಂದು ನಡೆಯಲ್ಲ. ಹೌದು. ಮತ್ತ ನಂದರೇ ಬುದ್ಧಿ ಪ್ರಯೋಗ ಮಾಡ್ತೀನೋ ಅದುವರೆ ನನ್ನ ಮಾತು ಕೇಳ್ತೇನು ಅಂದವ. ಬುದ್ಧಿಯವಂದ, ನಾ ಬುದ್ಧಿ ಪ್ರಯೋಗ ಮಾಡ್ತಾ, ನೀ ನಂದು ಮಾತಾರ ನೀ ಕೇಳ್ತೇನಂದ.
ಕೇಳ್ತೀನೋ ಏನ್ ಹೇಳ್ತಿ ಹೇಳು, ಇಬ್ರು ಇಲ್ಲಿ ಕಡ್ಯಾಕಾಗಿ ಹೋಗುನು, ಉಳಿಸಿ ಏನಾರೇ ಮಾಡಿ ಏನಾರ ಮಾಡಿ ಉಳಿಸು. ನಾ ಹೇಳ್ದಂಗೆ ಕೇಳ್ಬೇಕಂದಿವ ಹಾ 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 ಬುದ್ಧಿಯವ. ಏನ್ ಹೇಳ್ದು, ನನಗೀಗ ಸದ್ಯ ಗಲ್ಕ್ ಹಾಕತ್ನಿ ಅನು ಅಂದವ. ಹಾ ನನಗೀಗ ಸದ್ಯ ಗಲ್ಕ್ ಹಾಕತ್ನಿ ಅನು, ನೋಡು ನನ್ನ ಗಿಡಕ್ಕೆ ಹಾಕದ್ರ ಅಂದ್ರೆ ನೀ ಜಿಗದಿ ಅಂದವ. ಕೊಂದಿ ನನಗೆ ಹಿಂಗೆ ಹೇಳಿ ಹಿಂಗ ಹೇಳಿ ನನ್ನ ಗಿಡಕ್ಕೆ ಒಯ್ದ್ರು ನೀ ಜಿಗದ್ ಹಾದ್ರೆ ಹೆಂಗ ಹಂಗ ಹೋಗವಲ್ಲು ನೀ ಸೋಮವಾರಿ ಅನು. ಬರೇ ನೀ ಏನು ನೋಡದ್ರ ಮುಂದೆ ಆಟ. ಆ ರಾಜನ ಮುಂದೆ ಏನಂದ, ಹಾ ಓ ನನಗ ಆಕಳೋಡಿ ಸರ್ಪಂಚ್ ಹೇಳ್ಯಾರಿಲ್ಲ, ಹೌದು ನನ್ ಗಲ್ಕ್ ಹಾಕ್ರಿ ಅಂದ. ಹಾಕ್ರಿ ನನಗೆ ಮೊದಲ ಹಾಕ್ರಿ ಅಂದ. ಅವ ಹಾಕ್ರಿ ಅಂದ ಕೂಡ್ಲೆ ಬುದ್ಧಿಯವ ಇವ ಬುದ್ಧಿ ಏನಂದ, ಓ ಅವನಿಗೆ ಬ್ಯಾಡ್ರಿ ನನಗ ಮೊದಲು ಹಾಕ್ರಿ ಅಂದ. ಹಾ ಇಬ್ರು ಕಚ್ಚಾಡ್ಲತ್ರ, ನನಗ ಮೊದಲು ಹಾಕು ನನಗ ಮೊದಲು ಹಾಕು. ಅವ ಬುಹರ್ಗಿ ರಾಜ ಅಂದ. ನಾನು ಅಂತೀನಿ 10,000 ಕೊಟ್ಟು ಲಂಚ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾವ ಇವು ಸಾಯಿ ಅಂತ ಹೇಳಿ ಸಾಹಿತ್ಯ ಅಂತ ಹೇಳಿ ನನಗ ಮೊದಲು ಗಲ್ಲಿಗೆ ಹಾಕು, ನನಗ ಮೊದಲು ಗಲ್ಲಿಗೆ ಹಾಕತ್ ಹೇಳಿ ಇಬ್ರು ಜಗಳ ಆಡ್ಲತ್ತಾರ. ಹಂಗ್ಯಾಕೆ ಮಾಡ್ಲತ್ತ ಹೇಳಿ ಅವನಿಗೆ ಚಿಂತೆ ಆಯ್ತು. ಕೇಳಿರ್ಬೇಕು ಇವ್ರಿಗೆ. ಅವ್ರಿಗಿಬ್ರಿಗೆ ಕೇಳ್ದ, ಹಿಂಗ್ ಯಾಕೆ ಮಾಡ್ತೀರೋ, ನನಗೆ ಮೊದಲು ಹಾಕು ನಿನಗೆ ಮೊದಲು ಹಿಂಗೆ ಯಾಕತ್ತೀರಿ, ಅದು ಹೇಳಬಾರ್ದ್ರಿ, ನೀವು ಸುಮ್ಮ ಹಾಕ್ರಿ ಅಂದ್ರ. ಹಾ ನೀವು ಕೇಳಬಾರ್ದು, ನಾವು ಹೇಳಬಾರ್ದು. ಅದು ಯಾನರಿ ಅದ. ನೀವು ಕೇಳಬಾರ್ದು, ನಾವು ಹೇಳ್ಬಾರ್ದ್ರಿ, ಸೋಮ ಹಾಕ್ರಿ ನೀವು. ಸೋಮ ಹಾಕ್ರಿ. ನೀವು ಹೇಳಾರ್ದಿ ಹಾಕಂಗಿಲ್ಲ ಮಕ್ಕಳೇ ಅನ್ನವ. ಅವಾಗ ಹೇಳ್ಬೇಕಾಯ್ತು. ಬುದ್ಧಿ ಅವ್ ಹೇಳ್ತಾನ ನೋಡ್ರಿ. ಅವ ಹೇಳ್ತಾನ, ನೋಡ್ರಿ ನಮ್ದೊಂದು ನಿಯಮ ಅದ. ಹೆಂಗ ನಾವು ಇಬ್ರು ಎಲ್ಲಿ ಸಾಯ್ತೇವ್ ನೋಡ್ರಿ, ಹಾ ಅಲ್ಲಿ 13 ವರ್ಷ ಬರ ಬೀಳ್ತದತ್ತ. ಅದಕ್ಕೆ ನಮಗ ಆಕಳೋಡಿ ಸರ್ಪಂಚರು ಬೋರಿಗೆ ಅಲ್ಲಿ ಆಕಳೋಡ್ಯಾಗ ಬರ ಬೀಳ್ಬಾರ್ದ ಅಂತ ಹೇಳಿ ಬೋರ್ಗಿ ಕಳಿಸ್ಯಾರಿ ಅಂದೇವ. ಹೌದು ಹೌದು ಹೌದು. ಇಲ್ಲಿ ಹಾಕ್ರಿ ಪಾಟ್ನೆ ನಮಗ. ಪಾಟ್ನೆ ಇಲ್ಲಿ ಹಾಕ್ರಿ. ಅಲ್ಲಿ ನಾವು ಸತ್ಯ ಅಂದ್ರೆ 13 ವರ್ಷ ಅಲ್ಲಿ ಆಕಳೋಡ್ಯಾಗ ಬರ ಬೀಳ್ತದತ್ರಿ. ಅದಕ್ಕೆ ಈ ಕಡೆ ಮುಂದೆ ಕಡೆ ಮುಂದಕ್ಕೆ ಕಳಿಸ್ಯಾನ್ರಿ ನಿಮ್ಮಲ್ಲಿ. ಅವ ಬೋರ್ಗೆ ಒಂದತ್ತ ಸರ್ಪಂಚ, ಮಕ್ಕಳ ನಮ್ಮಲ್ಲಿ ಜನ ದನ ನೀರಿಲ್ಲಕ್ಕೆ ಕಲ್ಲೋಲ್ ನಡೆದು ನಿಮ್ಮ 13 ವರ್ಷ ಬರ ತಗೊಂಡು ಏನ್ ಮಾಡುದು, ಮಕ್ಕಳು ಸತ್ತಿಗಿತ್ತಾರ ಅಂತೇಳಿ ಕಾರ್ನಾಗ ಹಾಕಿ ಸಲಾಯಿನ ಹಚ್ಕೊಂಡು ಹೊಳ್ಳಿ ಆಕಳೋಡಿಗೆ ತರ್ಲಕ್ ಹಚ್ಚದ್ರತ್ತ. ಇವು ಎರಡು ಸತ್ತಾವತ್ ಹೇಳಿ ನೋಡ್ರಿ ಹಂಗದ ಬುದ್ಧಿ. ಯಾರು ಉಳಿಸದ್ರತ್ತೀರಿ? ಹಾ ನೀ ಹಂಗೇನ್ ಮಾಡ್ಬೇಡಿ, ಇಲ್ಲಿ ಬಾರಿಟ್ ಭಾಳ ದೊಡ್ಡದ. ಹೌದು ಹೌದು ಹೌದು. ಇರ್ಲಿ, ಅವರು ನಾವೇ ಮಾತಾಡ್ಕೋತ ಕುಂಡ್ರನ್ ಬೇಡ, ನಮ್ಮ ಮಾತು ಎಲ್ಲಿ ಆದ್ರೆ ಅವ್ರು ಕೇಳ್ತಾರ. ಹೌದು. ಅದಕ್ಕೆ ಮುಂದಿನ ಪಾಳ್ಯದೊಳಗೆ ಅವ್ರು ಮಾತಾಡೋರು ಅದ. ಆಗ್ಲಿ ಇದ್ಯಾ ಮತ್ತು ಬುದ್ಧಿ ತಮ್ಮ ಇದ್ಯಾ ಹಿಂಗಿರ್ಬೇಕು. ಹಾ ಸುಮ್ಮ ನಿನಗೆ ಸಂಕ್ಷಿಪ್ತ ಹೇಳ್ತಾ, ಸಂಕ್ಷಿಪ್ತ ಅವ್ರದ್ರಾಗೆ ಹೇಳ್ತೀಯ ಅಂದ್ರೆ ಅದು ಎಂತಾದಿರ್ಬೇಕು. ಹಾ ಪಾಲ್ ಭಾಳ ಚಲೋ ಹಿಡಿದಿದಿ. ಹಾ ಇಲ್ಲಿ ಮಂದಿ ಥೋಡೆ ಇರಲ್ಲ, ಖರೆ ಅದು ತೋಳವ್ರದಾರ ಜನ ಇಲ್ಲಿ. ನಿನ್ನಂತಿಲ್ ಇದ್ಯಾ. ಈಗೇನು ನೀ ಏನ್ ಹೇಳಿದಿ ಅದೇ ಪ್ರಕಾರವಾಗಿ ನೀ ಯಾವ ವಿಷಯ ಹೇಳಿದಿ ಅದೇ ವಿಷಯದೊಳಗೆ ನಾವು ಮಾತಾಡಿದೆವು. ಹೌದಲ್ಲ? ಅದಕ್ಕೆ ನೀ ಇದ್ಯಾ ಎಲ್ಲಿ ಬುದ್ಧಿಗೆ ಫೇಲ್ ಮಾಡ್ಯಾದ ಇದ್ಯಾ ಅದು ಮಾತು ಹೇಳಿ. ನಿಮ್ಮ ವಿದ್ಯಾಕ್ ಒಂದು 4-5 ಜಾಗನಾಗ ಹಿಂಗ್ ಬುದ್ಧಿ ಫೇಲ್ ಮಾಡ್ಯಾದ ಅನ್ನೋದು ಹೇಳಿದೇವ್ ನಾವೀಗ. ನಮ್ಮ ಬುದ್ಧಿಗೆ ಇದ್ಯಾ ಫೇಲ್ ಮಾಡಿರ್ಬೇಕು. ಇಂಥವನಲ್ಲಿ ಬುದ್ಧಿತ್ತು, ಅವನಿಗೆ ಇದ್ಯಾ ಫೇಲ್ ಮಾಡ್ಯದನ್ಬೇಕು. ಇನ್ನ ಹೊಳಿ ಪೀಳಿದ ಆಟ್ಸು ಭಾಳ ನಮ್ ಬಲ್ಲೆ ಫೇಲ್ ಭಾಳ ಇರ್ಲಿ. ಅದಕ್ಕ ಬಹಳ ಮಾತಾಡ್ಲಾರ್ದೆ ಯಾರು ನನ್ನ 4 ಮಂದಿ ಸತ್ಯ ಧರ್ಮರು ಎಲ್ಲಿ ಅರಿಕೆರೆ ಎಂಬು ಪಟ್ಟಣದಲ್ಲಿ ಇದ್ದರು. ಹೌದಲ್ಲ? ಅವ್ರು ಎಲ್ಲಿಗೆ ಬರ್ತಾರ? ಎಲ್ಲಿಗೆ? ಅವರು ಯಾವ ನನ್ನ ಇದೇ ಜತ್ತ ತಾಲೂಕು ಹೊನ್ನ ಬೆವರಿಗೆ ಮೊದಲ ಎಲ್ಲಿ ಮೈಲಾರ್ ಹಟ್ಟಿಗೆ ಬರ್ತಾರದು. ಮೈಲಾರ್ ಹಟ್ಟಿ ಅನ್ನೋದು ಮುರಿದ ಬೆವರಿಗೆ ಅನಸವ್ರದ. ಎಲ್ಲಾರು ಹೊಡ್ಕೊಂಡು ಬಂದು ಅಲ್ಲಿ ಧರ್ಮ ಕಟ್ಟಿ ಯಾವ ರೀತಿಯಿಂದ ಕಟ್ತಾರನಂತದ್ದು ಒಂದು 4 ನುಡಿ ಚಾಲ ಹಾಡಿ ಪಟ್ನೆ ಕೊಡ್ರಿ ವಿದ್ಯಾವಂತರಿಗೆ ಕಡೆ ದೂರ ಹೋಗಂಗ್ ಕಾಣಿಸ್ತಾರ. ಅವರು ಎಲ್ಲಿ ಹೋಗಿ ಫೋನ್ ಹಚ್ಚಿದ್ರು ಕೆಲಸ ಕೊಡಲ್ಲ ಅದು.